ವೀಕ್ಷಕರೇ ನಮಸ್ಕಾರ. ನಾನು ರವೇಶ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ದಿನದಲ್ಲಿ ನಾನು ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಒಂದು ಗೈಡನ್ನು ಪ್ರಕಟಣೆ ಮಾಡಬೇಕಂತ ಅಂದ್ಕೊಂಡಿದ್ದೆಲ್ಲ. ತುಂಬ ದಿನಗಳಿಂದ ನನ್ನದು ಕೂಡ ಒಂದು ಆಸೆ ಇತ್ತು, ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಸುಮಾರು ವರ್ಷಗಳಿಂದ ನಾನು ವರ್ಕ್ ಮಾಡ್ತಾ ಇದ್ದೆ. ಇಲ್ಲಿ 15 ವರ್ಷಗಳ ಮೇಲ್ಪಟ್ಟು ಆಯಿತು ಎಕನಾಮಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 5-6 ವರ್ಷಗಳಿಂದ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಒಂದು ಫಲಿತಾಂಶಗಳನ್ನು ಕೊಡ್ತಾ ಇದ್ದೀನಿ. ಇದಕ್ಕೆ ಮೇನ್ ಅಂತಂದರೆ ರೀಸನ್ ಏನಪ್ಪ ಅಂತಂದರೆ ಒಂದು ನಿರಂತರವಾದಂಥ ಒಂದು ವರ್ಕ್. ಇಲ್ಲಿ ಮಕ್ಕಳಿಗೆ ನಾವು ಏನು ಕೊಡಬೇಕು, ಏನು ಕೊಡಬಾರ್ದು, ಎಷ್ಟು ಓದಿಸ್ಬೇಕು, ಯಾವುದೇದೆಲ್ಲ ಓದಿಸ್ಬೇಕು ಅನ್ನುವಂಥದ್ದು ಒಂದು 5-6 ವರ್ಷದಿಂದ ನಾನು ನೋಡಿದಾಗ ಪ್ರತಿ ನಮ್ಮ ಒಂದು ಅರ್ಥಶಾಸ್ತ್ರ ವಿಷಯದಲ್ಲಿ ಎಸ್ಪೆಷಲಿ PU ಸೆಕೆಂಡ್ ಇಯರ್ನಲ್ಲಿ ಸುಮಾರು ಬದಲಾವಣೆಗಳನ್ನು, ಅಪ್ಡೇಟ್ಸ್ಗಳನ್ನ ಕೊಡ್ತಾರೆ. ಹೌದಾ? ಅದು ಮಂತ್ ಆಫ್ ಏನಂದರೆ ಎಕ್ಸಾಮ್ ಹತ್ತಿರ ಬಂದಾಗೆ ಡಿಸೆಂಬರಲ್ಲಾಗಿರ್ಬೋದು ಅಥವಾ ಜುಲೈನಲ್ಲಾಗಿರ್ಬೋದು ಸುಮಾರು ಸಾಕಷ್ಟು ಬದಲಾವಣೆಗಳನ್ನು ಮಾಡ್ತಾ ಇರ್ತಾರೆ. ಹೌದಾ? ಅದಕ್ಕೋಸ್ಕರ ಮಕ್ಕಳಿಗೆ ಹೊಸದಂತ ಬಂದಾಗೆ ಸ್ವಲ್ಪ ಭಯ ಪಡ್ತಾರೆ. ಅದಕ್ಕೆ ನಾವು ಕೂಡ ಅಪ್ಡೇಟ್ ಆಗಬೇಕಾಗತ್ತೆ, ನಿರಂತರವಾದಂಥ ಕಲಿಯೋದಿದೆ. ಹಾಗಾಗಿ ನಾವು ಕಲಿಬೇಕು, ಮಕ್ಕಳಿಗೂ ಕಲಿಸ್ಬೇಕು ಅನ್ನೋಂಥ ಒಂದು ಉದ್ದೇಶ, ಮೇನ್ ಉದ್ದೇಶ. ಮೊದಲ ನಾನು ಅಂದ್ಕೊಂಡಿರೋಂಥ ಒಂದು ವಿಚಾರಪ್ಪ ಅಂತಂದರೆ, ಒಬ್ಬ ಶಿಕ್ಷಕ ಅಂತಂದರೆ ಫಸ್ಟು ನಮ್ಮ ಸಬ್ಜೆಕ್ಟ್ ಬಗ್ಗೆ ನಮಗೆ ಏನಿರಬೇಕು, ಆಸಕ್ತಿ ಇರಬೇಕು ಮೊದಲನೇದಾಗಿ. ಎರಡನೇದಾಗಿ ಮಕ್ಕಳಿಗೆ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಮಕ್ಕಳಾಗೆ ಟ್ರೀಟ್ ಮಾಡಬೇಕು. ಹೌದಾ? ಆಮೇಲೆ ನಾವು ಕಲಿಸುವಂಥ ಒಂದು ಪ್ರಯತ್ನ ಮಕ್ಕಳಿಗೆ ಅದು ಕಮ್ಯುನಿಕೇಟ್ ಆಗುತ್ತೆ ಇಲ್ಲ ಅನ್ನೋಂಥದ್ದು ನಾವು ನೋಡಬೇಕು. ಹಾಗಾದಾಗ ನಾವು ಒಂದು ಏನಂದರೆ ಉತ್ತಮವಾದಂಥ ಶಿಕ್ಷಕ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಒಂದು ನನ್ನ ಫೀಲ್ ಅದು. ಹಾಗಾಗಿ ನನ್ನ ಪ್ರಯತ್ನ ನಿರಂತರವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಬೇಡಿಕೆಗೆ ಅನುಗುಣವಾಗಿ ಸುಮಾರು ಜನ ಎಲ್ಲ ಕೇಳಿದರು, ಸರ್ ಮಾಡಿ ಅಂಥೇಳಿ, ಪಬ್ಲಿಷ್ ಮಾಡಿ ಅಂಥೇಳಿ. ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಗೈಡನ್ನು ತಂದಿದ್ದೀನಿ. ಇಂಗ್ಲೀಷ್ ಮೀಡಿಯಮ್ನಲ್ಲಿದೆ, ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಬದಲಾವಣೆಗಳನ್ನೇನಾಗ್ತಾ ಇದ್ದಾವಲ್ಲ, ಲಾಸ್ಟ್ ಇಯರ್ 15 ಔಟ್ ಆಫ್ ಔಟ್ ಕೊಟ್ಟಿದ್ದೀನಿ, ನಿಮಗೆ ಆಲ್ರೆಡಿ ಪ್ರೂಫ್ ಆಗಿದೆ. ಹೌದಾ? ಅದಕ್ಕಿಂತ ಬಿಫೋರ್ 5 ಆಗಿದ್ದಾವೆ, ಅದಕ್ಕಿಂತ ಮೊದಲು 2 ಆಗಿದೆ, ಮತ್ತು ಅದಕ್ಕಿಂತ ಮೊದಲು 2023-24ನೇ ಬ್ಯಾಚ್ನಲ್ಲಿ ತೊಗೊಂಡಾಗ ನನಗೆ ಅಲ್ಲಿ ಕೊಟ್ಟಿರುವಂಥದ್ದಂದರೆ 5. ಹೌದಾ? ಈ ಥರ ಒಂದು ನಿರಂತರವಾದಂಥ ನನ್ನ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಈ ಇದರಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋಂಥದ್ದು ಸೆಕೆಂಡ್ ಇಯರ್ಗೋಸ್ಕರ ಇಂಗ್ಲೀಷ್ ಮೀಡಿಯಮ್ನಲ್ಲಿ ತಂದಿದ್ದೀನಿ. ಅದು ಇದು ಹೌದಾ, ಎಕನಾಮಿಕ್ಸ್ ಏನಂತಂದರೆ ಮಾಸ್ಟರ್ ಗೈಡ್ ಅನ್ನೋಂಥ ಒಂದು ಬುಕ್ಕನ್ನು ಪಬ್ಲಿಕೇಶನ್ ಮಾಡಿದ್ದೀನಿ. ಇದು ನಿಮಗೆ ಎಷ್ಟು ಬೇಕು ಏನಂತ ಹೇಳಿದ್ರೆ ನಾನು ಅದನ್ನು ನಿಮಗೆ ಕಳಿಸ್ತೀನಿ. ಅಂತ ಅಡ್ರೆಸ್ ಎಲ್ಲ ಕೊಟ್ಟರೆ ಅಂತಂದರೆ ಕಳಿಸ್ತೀನಿ. ಆಲ್ರೆಡಿ ಸುಮಾರು ಒಂದು 500 ಬುಕ್ಕನ್ನು ನನಗೆ ಬುಕ್ ಆಗಿದೆ. ಹೌದಾ? ಇಲ್ಲಿ ನೋಡಿ, ಈ ಇಂಡೆಕ್ಸ್ ಒಳಗಡೆ ಚಾಪ್ಟರ್ ವೈಸ್ ಕೊಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ನಾನೇನು ಪ್ರಾಕ್ಟೀಸ್ ಮಾಡಿಸಿದ್ದೆಲ್ಲ ಮಕ್ಕಳಿಗೆ, ಟೋಟಲ್ 7 ಕ್ವಶನ್ಸ್ ಪೇಪರ್ನ ಸಾಲ್ವ್ ಮಾಡಿಸಿದ್ದೀನಿ, ಅದನ್ನು ಕೊಟ್ಟಿದ್ದೀನಿ. ಆನಂತರ ಚಾಪ್ಟರ್ ಆದ ನಂತರ ಎಲ್ಲಿ ಅಂತಂದರೆ 30 ಮಾರ್ಕ್ಸಿಂದು ಕ್ವಶನ್ಸ್ಗಳನ್ನು ಪ್ರಿಂಟ್ ಕೊಟ್ಟಿದ್ದೀನಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. LAB ಅಂತ ಒಂದು ಹೊಸ ಇದನ್ನು ತರ್ತಾ ಇದೆಯಲ್ಲ ಬೋರ್ಡು, ಅದಕ್ಕೆ ಅನುಗುಣವಾಗಿ ಒಂದು ಪ್ರಶ್ನೆ ಪತ್ರಿಕೆನ ಚಾಪ್ಟರ್ ಆದ ನಂತರ ಕೂಡ ಪಬ್ಲಿಕೇಶನ್ ಮಾಡಿದ್ದೀನಿ. ಅದು ಹೆಲ್ಪ್ ಆಗಲಿ ಅನ್ನೋಂಥದ್ದು ಈ ಥರ. ಹೌದಾ? 30 ಮಾರ್ಕ್ಸಿಂದಿದೆ. ಇದು ಚಾಪ್ಟರ್ ನಂಬರ್ 1 ಮೇಲೆ ನಾನು ಪಬ್ಲಿಕೇಶನ್ ಮಾಡಿರೋಂಥ. ಇಲ್ಲಿದೆ ನೋಡಿ 30 ಮಾರ್ಕ್ಸ್. ಹೌದಾ? ಈ ಥರ ಇದು ಪ್ರತಿ ಒಂದು ಚಾಪ್ಟರ್ ಮೇಲೆ ನಾನು ವರ್ಕ್ ಮಾಡ್ತಾ ಬಂದಿದ್ದೀನಿ. ಇಷ್ಟೇ. ಇದು ಏನಂತಂದರೆ ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋಂಥ ಒಂದು ಉದ್ದೇಶ. ಸ್ನೇಹಿತರೆ, ಆಲ್ರೆಡಿ ನನ್ನ ಒಂದು ವಿದ್ಯಾರ್ಥಿಗಳು CS ಒಬ್ಬರು ವಿದ್ಯಾರ್ಥಿ ಇದಾಗಿರುವಂಥದ್ದು. CS ಫೌಂಡೇಶನು, ನೆಕ್ಸ್ಟ್ CA ಫೌಂಡೇಶನಲ್ಲಿ 3 ಜನ ಅದನ್ನು ಅಚೀವ್ ಮಾಡಿದ್ದಾರೆ, ಕ್ಲಿಯರ್ ಆಗಿದೆ. ನೆಕ್ಸ್ಟ್ 15 ಔಟ್ ಆಫ್ ಔಟನ್ನು ಆಗಿರುವಂಥ ಮಕ್ಕಳು ಇಲ್ಲಿ. ಹೌದಾ? ಇದು ಲಾಸ್ಟ್ ಬ್ಯಾಚ್ನಲ್ಲಿ ಆಗಿರುವಂಥದ್ದು. ಇಷ್ಟು ನಿಮ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಇದಕ್ಕೆ ರೇಟಪ್ಪ ಅಂತಂದರೆ 150 ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು 199 ರುಪೀಸ್ ಇದರದ್ದು MRP ಇದೆ. ಹಾಗಾಗಿ ನಿಮಗೆ 150 ರುಪೀಸ್ನಲ್ಲಿ ಸಿಗುತ್ತೆ. ಯಾರಿಗೆಲ್ಲ ಬೇಕು ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಇದೆಯಲ್ಲ, ಯೂಟ್ಯೂಬ್ನಲ್ಲಿ ನೀವು ಕಮೆಂಟ್ ಮಾಡಿ ನಿಮಗೆ ಕಳಿಸಿರ್ತೀನಿ. ಮಿನಿಮಮ್ ಟೀಚರ್ಸ್ ಲೆಕ್ಚರ್ಸು 10, 20, 50 ಯಾವ ಥರ ಬೇಕು ಆ ಥರ ಇದು ಮಾಡಿ. ಆಲ್ರೆಡಿ ಏನಂದರೆ ಬೀದರಿಂದ ಒಬ್ಬರು ಸರ್ ಆಲ್ರೆಡಿ ಅವ್ರು ಬುಕ್ ಮಾಡ್ಕೊಂಡಿದ್ದಾರೆ. 120 ಕಾಪಿ ಬೇಕು ಅಂತ
ಅಂಥೇಳಿ, ಸೊ ಆನಂದ್ ಚೌಧರಿ ಸರ್ ಅಂಥೇಳಿ. ನೆಕ್ಸ್ಟ್ ಗುಲ್ಬರ್ಗಾದಲ್ಲಿ ಸುಮಾರು ಒಂದು ನನಗೆ 5-6 ಲಕ್ಷ, ಸೊ ಅವರಿಗೂ ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಸದ್ಯಕ್ಕೆ ಏನು ಮಾಡಿದ್ದೀನಿ, ಬರೀ 500 ಬುಕ್ಕನ್ನು ಪಬ್ಲಿಕೇಶನ್ ಮಾಡಿದ್ದೀನಿ. ಸೊ 500 ಅವ್ರಿಗೆ ಫಸ್ಟ್ ಕೊಡ್ತೀನಿ, ಮತ್ತು ನಿಮ್ಮ ಡಿಮ್ಯಾಂಡ್ ಇತ್ತಂದ್ರೆ ಮತ್ತೆ ನಾನು ಪಬ್ಲಿಷ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ಸೊ ಅದಕ್ಕೆ ತುಂಬ ಖುಷಿಯಾಗಿದೆ. ಅದಕ್ಕೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಡೆಫಿನೆಟಾಗಿ. ಸೊ ಔಟ್ ಆಫ್ ಔಟ್ ಹೇಗೆ ನಾನು 15 ಔಟ್ ಆಫ್ ಔಟ್ ಆಗಿದೆಯಲ್ಲ, ನಿಮ್ಮದು ಕೂಡ ಆಗಲಿ ಅನ್ನೋ ಅಂಥ ಉದ್ದೇಶದಿಂದ ತಂದಿರುವಂಥದ್ದು. ಅದಕ್ಕೆ ಸಪೋರ್ಟ್ ಮಾಡಿ, ಇದು ಮಾಡಿ, ಎಲ್ಲ ಮಕ್ಕಳಿಗೆ ಅದನ್ನು ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು, ಬಾಯ್.